ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಒಂದೂರಿನಲ್ಲಿ ಒಬ್ಬ ಯುವಕ. ಅವನಿಗೆ ಯಾವಾಗಲೂ ಮನಸ್ಸಿನ ಕಿರಿಕಿರಿ ಇದ್ದದ್ದೇ. ಕೆಲವೊಮ್ಮೆ ಒಂದಾದ ಮೇಲೆ ಒಂದು ಸಮಸ್ಯೆಗಳು ಬರುತ್ತಿದ್ದರೆ ಕೆಲವೊಮ್ಮೆ ಅವನ ಆರೋಗ್ಯ ಕೈಕೊಡ್ತಾ ಇತ್ತು. ಅವನ ದೇಹದಾಢ್ಯ ಕೂಡ ವಯಸ್ಸಿಗೆ ಅನುಗುಣವಾದಂತೆ ತೋರ್ತಾ ಇರಲಿಲ್ಲ. ಸಣಕಲು ದೇಹ, ಚಿಂತಾಕ್ರಾಂತವಾದ ಕಣ್ಣುಗಳು, ಸದಾ ಸೋರುತ್ತಿರುವ ಮೂಗು, ಸಣ್ಣ ವಯಸ್ಸಿಗೆ ಬಾಗಿರುವ ಬೆನ್ನು ಮತ್ತು ಅಸ್ಪಷ್ಟ ಮಾತು ಇವೆಲ್ಲವುಗಳಿಂದ ಆತ ಹೆಚ್ಚು ವಯಸ್ಸಾದಂತೆ ಕಾಣ್ತಾ ಇದ್ದ. ಆತ 10 ವೈದ್ಯರ ಕಡೆಗೆ ಅಲೆದಾಡ್ದ. ಹೊಟ್ಟೆ ತುಂಬ ಮಾತ್ರೆಗಳನ್ನು ತಿಂದು ಲೀಟರ್ಗಟ್ಟಲೆ ಔಷಧಿಯನ್ನು ಕುಡ್ದ. ದುಡ್ಡು ಖರ್ಚಾಯಿತೇ ವಿನಃ ಆರೋಗ್ಯ ಸುಧಾರಿಸಲಿಲ್ಲ. ಇಷ್ಟೊಂದು ತರಹದ ಔಷಧಿಯನ್ನು ಕೊಳ್ಳಿಕ್ಕೆ ದುಡ್ಡು ಬೇಕಲ್ಲ. ಗಳಿಸಿದ ದುಡ್ಡೆಲ್ಲ ಇದಕ್ಕೆ ಖರ್ಚಾಗ್ತಾಯಿತ್ತು. ಅವನು ಜ್ಯೋತಿಷ್ಯಗಳ ಕಡೆಗೆ ಓಡ್ದ. ಅವರಿಗೆ ಒಂದಿಷ್ಟು ಯಂತ್ರಗಳನ್ನು ಕಟ್ಟಿದ್ರು, ಹೋಮಗಳನ್ನು ಮಾಡಿಸಿದ್ರು. ಸಾಲ ಹೆಚ್ಚಾಯಿತು, ಆದರೆ ಸುಧಾರಣೆ ಮಾತ್ರ ಕಾಣಲಿಲ್ಲ. ಒಂದು ದಿನ ಹತಾಶನಾಗಿ ಕುಳಿತಿದ್ದಾಗ ಅವನ ಸಂಬಂಧಿಕರೊಬ್ಬರು ಹೊಸ ಸುದ್ದಿಯನ್ನು ತಂದರು. ಈ ಊರಿನಿಂದ 100 ಮೈಲಿ ದೂರದಲ್ಲಿ ಒಂದು ವಿಷ್ಣು ದೇವಾಲಯವಿದೆ. ಅದು ತುಂಬ ಜಾಗೃತ ಸ್ಥಳ. ಅಲ್ಲಿ ಹೋಗಿ 15 ದಿನ ಏಕನಿಷ್ಠೆಯಿಂದ ಸೇವೆ ಮಾಡಿದ್ರೆ ನಿಮಗೆ ಭಗವಂತನ ಕೃಪೆ ಖಂಡಿತವಾಗಿಯೂ ಆಗತ್ತೆ. ಮುಳುಗುತ್ತಿದ್ದವನಿಗೆ ಒಂದು ಆಸರೆ ಸಿಕ್ಕಂತಾಯಿತು. ಉತ್ಸಾಹದಿಂದ ಅಲ್ಲಿಗೆ ಓಡ್ದ. 15 ದಿನಗಳ ಕಾಲ ಅಲ್ಲಿನ ಅರ್ಚಕರು ಹೇಳಿದ ಹಾಗೆ ಮಾಡ್ದ. ಸೇವೆಯನ್ನು ಮುಗಿಸಿದ ರಾತ್ರಿ ಅವನಿಗೊಂದು ಕನಸು. ಕನಸಿನಲ್ಲಿ ಶ್ರೀ ವಿಷ್ಣು ಬಂದು ನಿಂತು, ಮಗು, ನಿನ್ನ ಸೇವೆ ನನಗೆ ಒಪ್ಪಿತು, ನಿನಗೇನು ಬೇಕೋ ಕೇಳಿಕೋ ಅಂದ. ಇವನ ಹರ್ಷಕ್ಕೆ ಪಾರವೇ ಇಲ್ಲ. ತನ್ನ ತೊಂದರೆಗಳ ಪಟ್ಟಿಯನ್ನು ಓದತೊಡದ. ತನಗಿರುವ ಆರೋಗ್ಯದ ಚಿಂತೆ, ಕೆಲಸದ ಚಿಂತೆ, ವ್ಯಾಪಾರದಲ್ಲಿ ಬೆಳವಣಿಗೆಯಾಗದ ಚಿಂತೆ ಇವೆಲ್ಲವುಗಳನ್ನು ಶ್ರೀ ವಿಷ್ಣುವಿಗೆ ವಿವರಿಸಿ ಉದ್ಧಾರ ಮಾಡಬೇಕು ಅಂತಲೂ ಕೇಳಿಕೊಂಡ. ಹಾಗೇ ಆಗಲಿ ಮಗು, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಆದರೆ ನೀನೊಂದು ಕೆಲಸವನ್ನು ಮಾಡಬೇಕು. ನಿನ್ನ ಊರಿನಲ್ಲಿ ಮನೆಯಿಂದ ಹತ್ತಿರದಲ್ಲಿಯೇ ಒಂದು ಸಣ್ಣ ಬೆಟ್ಟ ಇದೆಯಲ್ಲ, ಅದನ್ನು ಏರಲು ಪ್ರಾರಂಭ ಮಾಡುವಾಗ ಬಲಗಡೆ ಒಂದು ಕಲ್ಲು ಬಂಡೆ ಇದೆ. ನೀನು ಅದನ್ನು ನಿಧಾನವಾಗಿ ತಳ್ತಾ ಬೆಟ್ಟದ ಮೇಲೆ ತೆಗೆದುಕೊಂಡು ಹೋಗಬೇಕು. ಅದು ಭಾರ, ಕಷ್ಟ ಅಂತ ಹೇಳಲೇಬಾರ್ದು. 3 ತಿಂಗಳು ಇದೇ ತರಹದ ಪ್ರಯತ್ನ ಮಾಡು, ನಿನಗೆ ಯಶಸ್ಸಾಗ್ತದೆ. ಆ ನಂತರ ಇಲ್ಲಿಗೆ ಬಂದು ಧ್ಯಾನ ಮಾಡು, ನಿನಗೆ ದರ್ಶನವನ್ನು ಕೊಡ್ತೇನೆ ಅಂದ ವಿಷ್ಣು. ಈತ ಉತ್ಸಾಹದಿಂದ ಬಂದು ಬೆಟ್ಟಕ್ಕೆ ಹೋದ. ವಿಷ್ಣು ತಿಳಿಸಿದ ಬಂಡೆಯನ್ನು ನೋಡಿದೊಡನೆ ಅದೆಲ್ಲವೂ ಜರ್ರನೆ ಇಳಿದು ಹೋಯಿತು. ಅಷ್ಟು ದೊಡ್ಡ ಬಂಡೆಯನ್ನು ಅದನ್ನು ಹೇಗೆ ಬೆಟ್ಟದ ಮೇಲೆ ತಳ್ಳಿಕೊಂಡು ಹೋಗೋದು? ದೇವರೇ ಹೇಳಿದ ಮೇಲೆ ಹಾಗೇ ಮಾಡಿತಿರ್ತೇನೆ ಅಂದ್ಕೊಂಡ. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ 2 ಗಂಟೆ ಬಂಡೆಯನ್ನು ಮೇಲಕ್ಕೆ ತಳ್ಳಲಿಕ್ಕೆ ಪ್ರಯತ್ನ ನಡೆಸಿದ. ದಿನಾಲು ಸುಸ್ತಾಗಿ ಮನೆಗೆ ಬಂದಾಗ ತುಂಬ ಹಸಿವೆ ಆಗ್ತಾಯಿತ್ತು. ಉಂಡು ಮಲಗಿದರೆ ಭರ್ಜರಿ ನಿದ್ರೆ. ಮಾರನೇ ದಿನ ಮತ್ತೆ ಪ್ರಯತ್ನ. 3 ತಿಂಗಳ ನಂತರ ಬಂಡೆಯ ಬೆಟ್ಟದ ಮೇಲಕ್ಕೆ ಹೋಗುವುದು ಹಾಗಿರಲಿ, ಮಿಸುಗಾಡಲೂ ಇಲ್ಲ. ದುಃಖದಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡಿದ. ವಿಷ್ಣು ಬಂದ. ಸ್ವಾಮಿ, ನೀನು ಹೇಳಿದ ಹಾಗೆಯೇ ಮಾಡಿದೆ, ಆದರೆ ಆ ಬಂಡೆ ಅಲುಗಾಡಲೇ ಇಲ್ಲ. ನನ್ನ ಗತಿಯೇನು ಅಂತ ಕೇಳ್ದ. ಆಗ ವಿಷ್ಣು, ಮೂರ್ಖ, ಈಗ ಎಲ್ಲವೂ ಸರಿಯಾಗಿದೆ ಅಲ್ವೇ? ದಿನಾಲು ಬಂಡೆ ತಳ್ಳುವ ಶ್ರಮದಲ್ಲಿ ನಿನ್ನ ದೇಹ ಗಟ್ಟಿಯಾಗಿದೆ, ರೋಗವಿಲ್ಲ, ಚೆನ್ನಾಗಿ ಊಟ ಮಾಡ್ತಾ ಇದೆಯಾ, ನಿದ್ರೆ ಬರ್ತಾ ಇದೆ, ಗಮನಿಸಿ ನೋಡು. ನಿನ್ನ ಮುಖದಲ್ಲಿ ಕಳೆ ಬಂದಿದೆ, ನಿನ್ನ ವ್ಯಾಪಾರ ಕೂಡ ಚೆನ್ನಾಗಿದೆ ಅಲ್ವೇ ಅಂದ. ಹೌದಲ್ವೇ, ಎಲ್ಲವೂ ಸರಿಯಾಗಿದೆಯಲ್ಲ ಅನ್ನೋ ತೃಪ್ತಿಯಿಂದ ಆ ವ್ಯಕ್ತಿ ನಗ್ತಾ ಮನೆಗೆ ಹೋದ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಕೂಡ ಇಷ್ಟೇ. ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ಸದಾ ಚಿಂತಿಸ್ತಾ ಇದ್ದರೆ ಅದರಲ್ಲಿಯೇ ಹೂತು ಹೋಗಿಬಿಡ್ತೇವೆ. ಅದರಿಂದ ಹೊರಬಂದು ಧನಾತ್ಮಕವಾಗಿ ಬೇರೊಂದು ವಿಷಯದ ಬಗ್ಗೆ ಯೋಚಿಸಿದ್ರೆ ನಮ್ಮ ಸಮಸ್ಯೆಗಳು ಕೂಡ ಹಗುರವಾಗ್ತವೆ. ಕತೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.